ನಾನು ನಿಮ್ಮ ಮನೆ ಮಗಳು ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಜಾಸ್ತಿ ದಿನ ಆಯಿತು ಸ್ನೇಹಿತರೆ ನಾನು ಲಾಗ್ ಮಾಡಿ. ಇವತ್ತು ಫ್ರೀ ಟೈಮ್ ತಗೊಂಡು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಕ್ಲಾಸಸ್ ಎಲ್ಲ ಇತ್ತು, ಮಾಡೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಫ್ರೀ ತಗೊಂಡು ಕ್ಲಾಸಸ್ ಅಂದರೆ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂಗೆ ಯಾಕೆ ಬಂತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಏನಂದರೆ ನನ್ನ ಫ್ರೆಂಡ್ಸ್ ಹೇಳಿರೋ ಒಂದು ಕಾಮಿಡಿ ಇದು. ಅದೇನಪ್ಪ ಅಂದರೆ ನನ್ನ ಒಂದು ಚಾನಲ್ಲು ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಬೆಸ್ಟಿ ಅಂತ. ಆ ಹುಡುಗಿ ನನ್ನ ಚಾನಲ್ನ ನೋಡಿದ್ಲು, ನೆನ್ನೆ ನೋಡಿದ್ದಂತೆ. ಆ ಹುಡುಗಿ ಬಂದು ನಾನು ಬೆಳಿಗ್ಗೆ ಈ ಥರ ಹೇಳಿದ್ಲು. ಮತ್ತೆ ನಾನು ನಿನ್ನ ಚಾನಲ್ನ ನೋಡಿದೆ, ಹೆಂಗೆ ಮಾಡೋದು ವಿಡಿಯೋಗಳನ್ನ ಆ ಥರ ಎಲ್ಲ ಮಾಡಿದ್ಯಾ, ನಿನ್ಗೇನು ಭಯ ಆಗಲ್ವಾ, ಆ ಥರ ಎಲ್ಲ ಮಾತಾಡ್ತೀಯ, ಯಾರು ನಿಮ್ಗೆ ಹೇಳ್ಕೊಡ್ತಾರೆ ಅಂತ ಎಲ್ಲ ಕೇಳಿದ್ರು. ನಾನು ಈ ಥರ ಎಲ್ಲ ಹೇಳಿದೆ. ಮತ್ತು ಅವಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂದರೆ ನಾನು ಸಬ್ಸ್ಕ್ರೈಬ್ ಮಾಡಲ್ಲ, ನಾನು ಲೈಕ್ ಮಾಡಲ್ಲ, ನಾನು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿನ್ನ ಕಾಸು ಬಂದುಬಿಡುತ್ತೆ, ದುಡ್ಡು ಬರುತ್ತೆ ಯೂಟ್ಯೂಬಿಂದ ಅಂತ ಹೇಳಿದ್ರು. ಮತ್ತು ನನಗೆ ಆ ಒಂದು ಮಾತು ಹೇಳಿದ ತಕ್ಷಣ ನಗು ಅಂದರೆ ನಗು, ಸ್ವಲ್ಪ ಬೇಜಾರು ಕೂಡ ಆಯಿತು. ದಯವಿಟ್ಟು ಯಾರು ಆ ಥರ ಅನ್ಕೊಂಬೇಡಿ. ಸ್ವಲ್ಪ ಜನ ಅನ್ಕೊಂಡಿರ್ತೀರ ನಿಮ್ಮಲ್ಲಿ ಕೂಡ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಬರುತ್ತೆ, ಲೈಕ್ ಮಾಡಿದ್ರೆ ದುಡ್ಡು ಬರುತ್ತೆ, ನಾವು ಯಾಕೆ ಮಾಡಬೇಕು ಅಂದ್ಕೊಂಡಿರ್ತೀರ. ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ ಅನ್ನೋದ್ರಲ್ಲೇ ನಮಗೆ ದುಡ್ಡು ಬರೋದಿಲ್ಲ. ಅದರಲ್ಲಿ ಸ್ವಲ್ಪ ನಿಯಮಗಳಿರ್ತವೆ, ಆದ್ದರಿಂದ ನಮಗೆ ದುಡ್ಡು ಬರುವಂಥದ್ದು. ನಿಜವಾಗ್ಲೂ ಸ್ನೇಹಿತರೆ ನನಗೆ ಇವತ್ತು ಫುಲ್ ಅಂದರೆ ಒಂಥರ ನಗು ಅಂದರೆ ನಗು. ಹುಡುಗಿ ಏನಿಲ್ಲ ಮಾತಕ್ಕೆ ನಿಜವಾಗ್ಲೂ ಏನು ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಮಾಡಿದ್ರೆ ನಮ್ಗೆ ದುಡ್ಡು ಬಂದುಬಿಡುತ್ತಾ. ಇವಾಗ ಅವ್ರು ಸಬ್ಸ್ಕ್ರೈಬ್ ಮಾಡ್ತಾರಪ್ಪ, ಇವಾಗೇ ದುಡ್ಡು ಬಂದುಬಿಡುತ್ತಾ. ಅದ್ರಿಗೂ ಟೈಮ್ ಬೇಕು ಸ್ನೇಹಿತರೆ. ಅದು ವಿಡಿಯೋ ಎಡಿಟ್ ಮಾಡೋದು, ಯೂಟ್ಯೂಬಲ್ಲಿ ಎಡಿಟ್ ಮಾಡೋದಂತೆ, ಅದ್ರಿಗೇನೋ ಬ್ಯಾಕ್ ಮ್ಯೂಸಿಕ್ ಅಂತ ಅದೇನೋ ಹೇಳ್ತಾರೆ, ಅಪ್ಪ ಹೇಳ್ತಿರ್ತಾರೆ. ನನಗಂತೂ ಗೊತ್ತೇ ಇಲ್ಲ ನಿಜವಾಗ್ಲೂ. ಇನ್ಸ್ಟಾಗ್ರಾಮು ಗೊತ್ತಿಲ್ಲ, ಅದ್ರಲ್ಲಿ ರೀಲ್ಸ್ ಹೆಂಗೆ ನೋಡೋದಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಮನೆಯಲ್ಲಿ ಫೋನ್ ಸಹ ಕೊಡೋಲ್ಲ ಸ್ನೇಹಿತರೆ. ಫ್ರೆಂಡ್ಸ್ ಹತ್ರ ಮಾತಾಡಬೇಕು, ಹಾಲಿಡೇ ಆಗ್ತಿರ್ತೀನಲ್ಲ ಅವಾಗ ಕೂಡ ಮಾತಾಡಬೇಕು ಅಂದ್ರೇನು ಫೋನ್ ಕೊಡೋಲ್ಲ. ಅದ್ರ ಬಗ್ಗೆನೇ ನನಗೆ ಗೊತ್ತಿಲ್ಲ. ಯೂಟ್ಯೂಬ್ ಬಗ್ಗೆನೇ ಏನೋ ಅಪ್ಪ ಚಾನಲ್ ಇಟ್ಕೊಟ್ಟಿದ್ದಾರೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಇದರಿಂದ ದುಡ್ಡು ಬರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಏನೋ ನನ್ನ ಒಂದು ಮೆಮೊರಿಗೆ ನಾನು ದೊಡ್ಡವಳಾಗಿ ಮುದುಕಿ ಆದಮೇಲೆ ಕೂಡ ನಾನು ನೋಡ್ಕೊಂಬತ್ತಲ್ಲ, ಅವಾಗ ಈಗಿದ್ನ ಈ ಥರ ಮಾಡ್ತಿದ್ನ ಅಂತ ನನ್ನ ಒಂದು ಮೆಮೊರೀಸ್, ನನ್ನ ಮೆಮೊರಿಗೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಇದರಿಂದ ಅಂದರೆ ಯೂಟ್ಯೂಬಿಂದ ಲಾಭ ಇದೆ, ಲಾಭ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಯೂಟ್ಯೂಬಿಂದ ತುಂಬ ಲಾಭ ಇದೆ ಇದರಲ್ಲಿ. ಅಂದರೆ ನಾವು ಯೂಟ್ಯೂಬ್ ಮಾಡ್ಬೇಕಾದ್ರೆ ಸ್ವಲ್ಪ ಮಾಹಿತಿಗಳು ಬೇಕು, ಒಳ್ಳೆ ಕಂಟೆಂಟು ಈ ಥರ ಎಲ್ಲ ಮಾಡಿ ಅಂತ ಕಾಮೆಂಟ್ ಮೂಲಕ ಎಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಯೂಟ್ಯೂಬ್ ಅಂದರೆ ನಮ್ಗೆ ದುಡ್ಡು ಬರೋದು ಯಾಕಂದರೆ ಅದ್ರಿಗೆ ಒಂದು ನಿಯಮಗಳು, ಜಾಹೀರಾತು ಮೇಲೆ ನಮ್ಗೆ ದುಡ್ಡು ಬರುವಂಥದ್ದು. ಅದೇನೋ ಪಿನ್ ಕೋಡ್ಗಳಂತೆ, ಬ್ಯಾಂಕ್ ಅದೇನೋ ಹೇಳ್ತಿರ್ತಾರೆ ಅಪ್ಪ, ನನಗೆ ಗೊತ್ತಿಲ್ಲ. ನಾನು ಇದರಲ್ಲಿ ಲಾಗ್ಸ್ ನೋಡೋದಿಲ್ಲ, ಏನು ನೋಡೋದಿಲ್ಲ. ಯಾವತ್ತಾದರೂ ಒಂದಿನ ಅಪ್ಪ ಮಾಡ್ತೀನಪ್ಪ ಅಂತಂದರೆ ಅಪ್ಪ ಮಾಡ್ತಾರೆ ಈ ವಿಡಿಯೋನ ಎಡಿಟ್ ಮಾಡಿ ಹಾಕೋದು. ಎಡಿಟ್ ಮಾಡೋದು ಸಹ ನನಗೆ ಗೊತ್ತಿಲ್ಲ. ಯಾಕೋ ನನಗೆ ಅಪ್ಪ ಹೆಲ್ಪಿದ್ದಾರೆ ನನಗೆ. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ನನಗೆ ನನ್ನ ತಂದೆ ತಾಯಿ ನನಗೆ ತುಂಬ ಹೆಲ್ಪ್ ಇದ್ದಾರೆ. ನಿಜವಾಗ್ಲೂ ನಾನು ಎಷ್ಟೋ ಪುಣ್ಯ ಮಾಡಿರ್ಬೇಕು ಸ್ನೇಹಿತರೆ. ನಿಜವಾಗ್ಲೂ ಹೇಳ್ಕೋಬೇಕಂದ್ರೆ ಅದೇ ಆ ಹುಡುಗಿ ನಮ್ಮ ಸ್ನೇಹಿತರೆ, ನನ್ನ ಫ್ರೆಂಡ್ ಹೇಳಿದಲ್ಲ, ಆ ಒಂದು ಮಾತು ಹೇಳೋದಕ್ಕೆ ಅಂತ ನಿಮಗೆ ನಾನು ಈ ವಿಡಿಯೋ ಮಾಡಿರೋದು. ಎಷ್ಟೋ ಜನ ಅನ್ಕೊಂಡಿರ್ತೀರ, ಇವ್ರು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬಂದ್ಬಿಡುತ್ತೆ ದುಡ್ಡು ಅಂತ. ನಿಜವಾಗ್ಲೂ ಆ ಥರ ಯಾರು ಅನ್ಕೊಬೇಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ, ಅದ್ರಿಗೆ ನಾವು ಮಾಡಿರ್ತೀವಲ್ಲ ಇವಾಗ ವಿಡಿಯೋನ, ಅದು ನೀವು ನೋಡ್ತೀರಾ. ನಮ್ಮ ವಿಡಿಯೋನ ಒಂದು 4-5 ಜನ ನೋಡ್ತೀರಾ ಅಂತ ಅಷ್ಟೇ ನಾವು ಹೇಳೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ. ದೊಡ್ಡ ಯೂಟ್ಯೂಬ್ ಅವರು ಇರ್ತಾರಲ್ಲ, ಅವರು ಕೂಡ ಅಷ್ಟೇ ಮಾಡ್ಕೊಂಡು ಲೈಕ್ ಮಾಡ್ಕೊಂಡ್ರೆ, ಇವಾಗ ನೀವು ಸಬ್ಸ್ಕ್ರೈಬು ಲೈಕ್ ಮಾಡ್ಕೊತೀರಲ್ಲ ಸ್ನೇಹಿತರೆ, ಅಂದರೆ ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬಿಂದ ಸ್ವಲ್ಪ ಜನರಿಗೆ ವಿಡಿಯೋ ಯೂಟ್ಯೂಬಲ್ಲಿ ತೋರಿಸುತ್ತೆ. ಅದಕ್ಕೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಮಿಸ್ ಮಾಡಿದಿರ ಹೇಳ್ತಾನೆ ಇರ್ತೀವಿ. ಅಂದರೆ ಕ್ಲಾಸ್ ಬರೋದು ಯಾವ ಥರ ಅಂದರೆ, ನಮ್ಮ ವಿಡಿಯೋ ಬರುತ್ತಲ್ಲ ಸ್ಟಾರ್ಟಿಂಗಲ್ಲಿ ಆ್ಯಡ್ಸ್ ಬರುತ್ತೆ, ಅಂದರೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದರಿಂದನೇ ನಮಗೆ ದುಡ್ಡು ಬರುವಂಥದ್ದು. ಮತ್ತು ಮಧ್ಯದಲ್ಲಿ ಆವಾಗ ಕೂಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇಲ್ಲಾಂದರೆ ಕೊನೆ ಮುಗಿಯೋದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದನ್ನು ಆ್ಯಡ್ಸು ಅಂತಾರೆ, ಕನ್ನಡದಲ್ಲಿ ಜಾಹೀರಾತು ಅಂತಾರೆ. ಇದರಿಂದ ನಮ್ಗೆ ದುಡ್ಡು ಬರುವಂಥದ್ದು. ಎಷ್ಟೊಂದು ಜನ ಕೋಟಿ ಲಕ್ಷಗಳ ಸಂಪಾದನೆ ಮಾಡ್ತಿರ್ತಾರೆ ಯೂಟ್ಯೂಬಿಂದ. ಅಂದರೆ ಯಾವತ್ತು ಅಂದರೆ ನಾವು ಮಾಡಿದ ತಕ್ಷಣ ಅದಾಗೋಗೋದಿಲ್ಲ. ನಮಗೂ ಟೈಮ್ ಚೆನ್ನಾಗಿದ್ರೆ 3 ತಿಂಗಳಿಗಾಗ್ಬೋದು, ಇಲ್ಲಾಂದರೆ 7 ವರ್ಷ ಆಗ್ಬೋದು, ಇಲ್ಲಾಂದರೆ 1 ವರ್ಷ ಆಗ್ಬೋದು. ನಮಗೂ ಯಾವಾಗ ಟೈಮ್ ಚೆನ್ನಾಗಿರುತ್ತೆ ಅವಾಗ ಆಗಿಬಿಡುತ್ತೆ. ನಿಜವಾಗ್ಲೂ ಯೂಟ್ಯೂಬಿಂದ ದುಡ್ಡು ಬರಬೇಕಂದ್ರೆ ಅದರಲ್ಲಿ 4000 ವಾಚ್ ಅವರ್ ಆಗಿರ್ಬೇಕು ನಮಗೆ, ಮತ್ತು 1000 ಜನ ಸಬ್ಸ್ಕ್ರೈಬ್ಸ್ ಆಗಿರಬೇಕು. ಇದರಿಂದ ನಮಗೆ ಅದೇನೋ ಪಿನ್ ಕೋಡ್ ಅಂತೆ, ಬ್ಯಾಂಕಲ್ಲಿ ಪಿನ್ ಕೋಡ್ ಅದೇನೋ ನನಗೆ ಗೊತ್ತಿಲ್ಲ. ಅಪ್ಪ ಹೇಳ್ತಿರ್ತಾರೆ, ಅದನ್ನ ಸ್ವಲ್ಪ ಕೇಳಿಸ್ಕೊಂಡು ಹೇಳ್ತಿದ್ದೀರಾ ಅಷ್ಟೇ.
ಅದೇನು ಪಿನ್ ಕೋಡ್ಗಳು ಅದು ಜಾಹೀರಾತು ಬರುತ್ತಲ್ಲ ಅದು ಪಿನ್ ಕೋಡ್ ಬರುತ್ತಂತೆ. ಅದನ್ನೆಲ್ಲ ನಾವು ಫಿಲಪ್ ಮಾಡಿ ಅವ್ರು ಕಳಿಸಿದ್ರೆ ಆಮೇಲೆ ದುಡ್ಡು ಬರೋದಂತೆ. ನಿಜವಾಗ್ಲೂ ಯೂಟ್ಯೂಬ್ ಇಕ್ಕೋದಂತೂ ಒಳ್ಳೇದು, ಪ್ರತಿಯೊಬ್ರು ಯೂಟ್ಯೂಬ್ ಇಡಲೇಬೇಕು. ನಿಜವಾಗ್ಲೂ ಮೆಮೊರೀಸ್ ಅಷ್ಟೇ, ದುಡ್ಡು ಬರುತ್ತೆ ಅಂತ ಮಾಡೋ ಒಂದು ಇದಲ್ಲ, ಮೆಮೊರೀಸು. ನಮಗೆ ಇವಾಗ ಆಲ್ಬಮ್ಸ್ ಮಾಡ್ಕೊಂಡಿರ್ತೀವಲ್ಲ, ಒಂದಿನ ನೋಡ್ತೀವಿ, 2ನೇ ದಿನ ಕೆತ್ತು ಮೂಲೆಗೆ ಬಿಸಾಕಿರ್ತೀವಿ. ಅದೇ ಫೋನಲ್ಲಿ ಆದರೆ ನಾವು ಯಾವಾಗ ಬೇಕಂದ್ರೆ ಎಲ್ಲಿದ್ರೂ ಬೇಕಂದ್ರೆ ನೋಡ್ಕೊಬೋದು. ಅದೇ ಇವಾಗ ಫೋನ್ ಎತ್ಕೊಂಡು ಹೋಗಿರ್ತೀವಿ, ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ಗೆ ಯಾವುದಾದ್ರೂ ಒಂದು ಫೋಟೋ ತೋರಿಸ್ಬೇಕಂದ್ರೆ ಫೋನಲ್ಲೇ ನೋಡಿಸ್ಬೋದಲ್ಲ. ಅದೇ ಆಲ್ಬಮ್ ಮನೆಯಲ್ಲಿ, ಅಯ್ಯೋ ಆಲ್ಬಮ್ ಮನೆಯಲ್ಲಿದೆ, ನಾನು ತಂದು ತೋರಿಸ್ತೀನಿ ಅಂತೆ. ಅದೇ ಫೋನ್ ಇದ್ರೆ ಅವಾಗೇ 2 ಸೆಕೆಂಡ್ಸಲ್ಲಿ ತೋರಿಸ್ಬೋದು. ಇದು ಒಂದು ಮೆಮೊರಿಗೋಸ್ಕರ ಯೂಟ್ಯೂಬ್ ಮಾಡಿ ಬೇಡ ಅಂತಿಲ್ಲ, ಯೂಟ್ಯೂಬ್ ಪ್ರತಿಯೊಬ್ಬರು ಮಾಡಿರಬೇಕು. ಯೂಟ್ಯೂಬಿಂದನೂ ಲಾಭ ಇದೆ, ನಷ್ಟ ಅಂತೂ ಇಲ್ಲ. ಏನು ಒಂದು ಮೊಬೈಲಿಂದ ಒಂದು ಡೇಟಾ, ಅದರಿಂದನೇ ನಾವು ಯೂಸ್ ಮಾಡುವಂಥದ್ದು ಯೂಟ್ಯೂಬ್ನ. ಇನ್ನು ಈ ಯೂಟ್ಯೂಬ್ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಇದೆ, ಯಾವ ಥರ ನಾವು ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೊಬೇಕು, ಇದೆಲ್ಲ ಇನ್ನೂ ಇದೆ. ಅದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಒಂದು ಒಳ್ಳೆ ಮಾಹಿತಿಯಾಗಿ ನಿಮ್ಗೆ ತೋರಿಸ್ತೀನಿ ವಿಡಿಯೋನ. ಅಂದರೆ ಸ್ವಲ್ಪ ಜನರಿಗೆ ಯೂಟ್ಯೂಬ್ ಮಾಡಬೇಕಂದ್ರೆ ಆಸೆ ಇರುತ್ತೆ ಸ್ನೇಹಿತರೆ. ಯಾವ ಥರ ಯೂಟ್ಯೂಬ್ ಮಾಡೋದು, ಲಾಗ್ಸಲ್ಲಿ ನೋಡ್ತಿರ್ತಾರಲ್ಲ, ಯಾವ ಥರ ಯೂಟ್ಯೂಬ್ ಮಾಡೋದು, ಇದರಿಂದ ಏನು ಉಪಯೋಗಗಳು, ಯಾವ ಥರ ದುಡ್ಡು ಬರುತ್ತೆ ಅಂತ ಈ ಥರ ಸ್ವಲ್ಪ ಜನಕ್ಕೆ ಆಸೆ ಇರುತ್ತೆ. ಪ್ರತಿಯೊಬ್ಬರು ಯೂಟ್ಯೂಬ್ ಇಡಲೇಬೇಕು, ಖಂಡಿತ ಇಡಿ, ಯಾರು ಬೇಡ ಅಂದಿಲ್ಲ. ಅಂದರೆ ಇದ್ರ ಬಗ್ಗೆ ಸ್ವಲ್ಪ ಮೆಥಡ್ಸ್ ಗೊತ್ತಿರಬೇಕು ಅಲ್ಲ ಸ್ನೇಹಿತರೆ. ಅದೆಲ್ಲ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ಹಿಂಗೆ ಗುಂಪುಲ ಗೋವಿಂದ ಥರ ಇರುತ್ತೆ, ಚೆನ್ನಾಗಿರಲ್ಲ. ಅದರದ್ದೇ ಒಂದು ವಿಡಿಯೋ ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ. ಯೂಟ್ಯೂಬ್ ಮಾಡಿಕೊಂಡ್ರೆ ಯಾವ ಥರ ಪ್ರಯೋಜನಗಳಿದೆ, ಯಾವ ಥರ ಉಪಯೋಗ ಆಗುತ್ತೆ, ಯಾವ ಥರ ನಾವು ಮಾಡಬೇಕು, ಇದೆಲ್ಲ ಮುಂದಿನ ವಿಡಿಯೋಗಳು ನಾನು ಸಂಪೂರ್ಣ ಮಾಹಿತಿಯನ್ನು ತೋರಿಸ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಲೈಕ್ ಮಾಡಿ. ಬೇಡ ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಹಳ್ಳಿ ಹಾಡು ಹಳ್ಳಿ ಹಾಡು ನಮ್ಮ